ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರುದ್ಧ ಇದೆ, ಹಾಗಾಗಿ ಒಳ ಮೀಸಲಾತಿಯ ಕ್ರೆಡಿಟ್ ಸಿಗಬಾರದು. ಎಸ್ ಅರುಣ್ ಕುಮಾರ್ ಆಕ್ರೋಶ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ನೀಡದೆ ಮಾದಿಗರಿಗೆ ನೀಡುವ ಒಳ ಮೀಸಲಾತಿಯಲ್ಲಿ ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ ಖರ್ಗೆ, ಜಿ. ಪರಮೇಶ್ವರ್ ಇವರುಗಳ ಪಿತೂರಿ ಮಾದಿಗರ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಲು ನೇರ ಕಾರಣ. ಆದರೆ ಕರ್ನಾಟಕದ ಎಲ್ಲಾ ಮಾದಿಗರ ರಾಜ್ಯಾದ್ಯಂತ ಉಗ್ರ ಹೋರಾಟದ ಫಲದಿಂದಾಗಿ ನಮಗೆ ದಿನಾಂಕ 8/5/2026ರಂದು 5.2 ಮಾದಿಗರಿಗೆ ಒಳ ಮೀಸಲಾತಿ ಸಿಕ್ಕಿದೆ. ಹಾಗಾಗಿ ನಮಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೂ ಕ್ರೆಡಿಟ್ ಹೋಗಬಾರದು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ, NKS TV4. ಪ್ರಿನ್ಸಿಪಲ್ ಕೋರ್ಟ್ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೋರ್ಟ್ ಏನಿದೆ ಅಲ್ಲಿ ಏನ್ ಹೇಳ್ತು ಕೋರ್ಟ್ ಅಂದ್ರೆ 17% ಕೊಡ್ಲಿಕ್ಕೆ ಬರಲ್ರಿ. ಯಾಕೆಂತಂದ್ರೆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಇದೆ, ಅದು 50% ರಿಸರ್ವೇಶನ್ ದಾಟುತ್ತೆ. ಹಾಗಾಗಿ ನೀವು 17% ಅದರಲ್ಲಿಗೆ ಇಳಿಸ್ಕೊಂಡು ಕೊಡಿ, ಆ ತೊಂದರೆ ಇಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಅದಕ್ಕೆ ಪೂರಕವಾಗಿ ಕ್ಯಾಬಿನೆಟ್ ಚರ್ಚೆ ಮಾಡಿತ್ತು. ಆದ್ರೆ ಎಚ್.ಸಿ. ಮಹದೇವಪ್ಪನವರು, ಪ್ರಿಯಾಂಕ ಖರ್ಗೆ ಅವರು DPR ಡಿಪಾರ್ಟ್ಮೆಂಟ್ ಸೇರ್ಕೊಂಡು 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಬರಲ್ಲ ಅಂತ ಹೇಳಿದ್ರು. ಯಾವಾಗ ಇದು ನಮ್ಮ ವಕೀಲರ ತಂಡ ಈ ಹೈಕೋರ್ಟ್ ಇಂಟರ್ಪ್ರಿಟೇಷನ್, ಕ್ಯಾಬಿನೆಟ್ ಇಂಟರ್ಪ್ರಿಟೇಷನ್ ಮಾಡಿದ ತಕ್ಷಣ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತು. ಮಾದಿಗರು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ನಡೀತು. ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅರವತ್ತಲ್ಲೇ ಆಗೋದಾಗ್ಲಿ, ರೋಡ್ ಬ್ಲಾಕ್ ಮಾಡೋದಾಗ್ಕೊಳ್ಳಿ, DC ಆಫೀಸ್ ಇನ್ನೊಂದು ಮುತ್ತಿಗೆ ಹಾಕಂತದಾಗ್ಲಿ, ಎಲ್ಲ ಮಾಡಿದಾಗ ಸರ್ಕಾರ ಮರುಪರಿಶೀಲಿಸ್ತೀವಿ, ಏನು 27/2/2026 ಇನ್ನೊಂದ್ಸರಿ ನೋಡ್ತೀವಿ ಅನ್ನಂತ ಒಂದು ಹೇಳಿಕೆ ಕೊಟ್ಕೊಂಡು ಎಲೆಕ್ಷನ್ ಗಿಂತ ಹಿಂದೆ ಇಟ್ಟಿದ್ರು. ಕೋಡ್ ಆಫ್ ಕಾಂಡಕ್ಟ್ ಅಂತ ಅದನ್ನ ಮುಂದೆ ಹಾಕೊಂಡು ಎಲೆಕ್ಷನ್ ಆದ್ಮೇಲೆ 9ನೇ ತಾರೀಕು ಮಾಡ್ತೀವಿ ಅಂದ್ರು. ಕೊನೆಗೆ ಅದನ್ನ 26ನೇ ತಾರೀಕು ಮಾಡಿ ಅದರ ಆದೇಶ ಬಂತು 8/5/2026ಕ್ಕೆ. ಆ 8/5/26ಕ್ಕೆ ಬಂದಂತ ಆದೇಶದಲ್ಲಿ ಸರ್ಕಾರ ಮಾದಿಗರಿಗೆ 5.25, ವಲಯರಿಗೆ 5.25, ಗೋವಿಲಂಬಾಡಿಗೆ 4.5 ಅಂತ ಮಾಡಿ. ನನ್ನ ಪ್ರಶ್ನೆ ನಿಮ್ಮ ಮುಂದೆ, 27/2/2026ರಲ್ಲಿ 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಕೊಡಕ್ ಆಗಲ್ಲ, ಯಾಕಂದ್ರೆ ಹೈಕೋರ್ಟ್ ಹಂಗೆ ಹೇಳಿದೆ ಅಂತ ಆದೇಶ ಮಾಡಿದಂತ ಸರ್ಕಾರ ಈ 8/5/2026 ಅದೇ ಸ್ಟೇಟು ಯಾವುದು ಹೊಸ ಬೆಳವಣಿಗೆ ಆಗಿಲ್ಲ, ಯಾವುದು ಹೊಸ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ದತ್ತಾಂಶ ಬಂದಿಲ್ಲ. ಅವತ್ತು ಕೊಡಕ್ಕಾಗಲ್ಲ ಅಂತ ಇವತ್ತು 5.25 ಮಾಡ್ತೀವಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಂತ ಇಚ್ಛೆ ಇತ್ತ, ಅವತ್ತಿಲ್ಲ ಅಂದದ್ದು. ಇವತ್ತು ಹೆಂಗೆ ಆಗೋಯ್ತು? ಯಾಕಾಯ್ತು ಅಂತ ಅಂದ್ರೆ ಎಂಟೈರ್ ಮಾದಿಗ ಸಮಾಜದ ಹೋರಾಟಗಾರರು, ಎಂಟೈರ್ ರಾಜ್ಯ ಮಾದಿಗ ಸಮಾಜದ ವಕೀಲರು, ಎಂಟೈರ್ ಯುವಕ ಪಡೆ, ಕಟ್ಟ ಕಡೆಯ ಮಾದಿಗ ಬೀದಿ ಇಳಿದು ಸರ್ಕಾರಕ್ಕೆ ಎದುರಿಸಿ ಬೆದರಿಸಿ ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವ ಹಾಗೆ ಮಾದಿಗ ಸಮಾಜ ಈ ಕರ್ನಾಟಕ ರಾಜ್ಯದಲ್ಲಿ 35 ವರ್ಷಗಳ ಇಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ನಾವು ಹೋರಾಟ ಎಷ್ಟೇ ಮಾಡಿದ್ರು ಸಹ ಈ ರಾಜ್ಯದ ಸರ್ಕಾರ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ತರದ ಆಸಕ್ತಿ ತೋರಿಸಿರಲಿಲ್ಲ. ನಮಗೆ ಆಗಸ್ಟ್ 1, 2024ರಂದು ಚಂದ್ರಚೂಡ್ ನೇತೃತ್ವದ 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡುವಂಥದ್ದು ಸಂವಿಧಾನ ವಿರುದ್ಧ ಅಲ್ಲ, ಕಾನೂನು ಬಾಹಿರ ಅಲ್ಲ, ಮಾಡಬಹುದು ಅಂತ ಐತಿಹಾಸಿಕ ತೀರ್ಪನ್ನ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೊಡ್ತು. ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇರಬೇಕು. ರಾಜಕಾರಣಿಗಳು ಅವರಿಗೆ ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಟು ಬಿ ವೆರಿ ಸ್ಪೆಸಿಫಿಕ್, ಸುಪ್ರೀಂ ಕೋರ್ಟ್ ಹೇಳ್ತು
ಪೊಲಿಟಿಷಿಯನ್ಸ್ ಕಾಂಟ್ ಆಕ್ಟ್ ಟು ಸೂಟ್ ದರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಅಂತ. ಅಂದ್ರೆ ದತ್ತಾಂಶ ಇಲ್ಲದೆ ಯಾವುದೇ ತರದ ಜಾರಿ ಮಾಡಲಿಕ್ಕೆ ಬರಲ್ಲ. ನಮ್ಮ ರಾಜ್ಯದಲ್ಲಿ ಆ ಆದೇಶ ಬಂದಂತ ಸಂದರ್ಭದಲ್ಲಿ ಎಜೆ ಸದಾಶಿವ ಆಯೋಗದ ವರದಿಯ ದತ್ತಾಂಶ ಇತ್ತು, ಮಾಧುಸ್ವಾಮಿ ಕಮಿಟಿಯ ವರದಿಯ ದತ್ತಾಂಶ ಇತ್ತು, 2011 ಸೆನ್ಸಸ್ ದತ್ತಾಂಶ ಇತ್ತು. ಸುಪ್ರೀಂ ಕೋರ್ಟ್ ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ ಹೇಳಿದ್ರು ಸಹ ಕಾಂಗ್ರೆಸ್ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎಚ್.ಸಿ. ಮಾದೇವಪ್ಪನವರ ಕುತಂತ್ರದಿಂದ ಒಲೆರು ಮಾದಿಗರನ್ನ AKADAA ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಬೇರ್ಪಡಿಸಬೇಕು. ಹಾಗಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ನ ರಚನೆ ಮಾಡಬೇಕು. ಆ ರಚನೆ ಮಾಡಿದಂತ ಕಮಿಷನ್ ನ ದತ್ತಾಂಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡೋಣ ಅಂತ ನಮ್ಮ ಎಚ್.ಸಿ. ಮಾದೇವಪ್ಪನವರು ಆ ತರ ಹೇಳಿಕೆ ಕೊಟ್ಟರು. ಅದು ಬೇಕಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ. ಯಾವ್ಯಾವ ಡಾಟಾ ಇದೆ ಅದ್ರ ಮೇಲೆ ಮಾಡಿ ಅಂತ. ಇವರು ಉದ್ದೇಶಪೂರ್ವಕವಾಗಿ ಅದರಲ್ಲೂ ಪರ್ಟಿಕ್ಯುಲರ್ ನಲ್ಲಿ ಈ ಮಾದಿಗ ಸಮಾಜಕ್ಕೆ ಬಹಳ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎಚ್.ಸಿ. ಮಾದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು, ಜಿ. ಪರಮೇಶ್ವರ್. ಶೋಷಿತ ಸಮಾಜದ ಒಂದು ಭಾಗ ಆದಂತ ವಲಯ ಸಮಾಜದವರಾದ್ರೂ ಸಹ ಇವರು ಇನ್ನೊಂದು ಶೋಷಿತ ಸಮಾಜವಾದಂತ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಮೊದಲನೇ ದಿನದಿಂದ ವಿರೋಧ ಮಾಡ್ಕೊಂಡು ಬರ್ತಿರೋರು ಈ 3 ಜನ. ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಬಹಳ ಎದೆತ್ತಟ್ಟು ಹೇಳ್ಕೊತಾ ಇದೆ, ಒಳ ಮೀಸಲಾತಿ ಜಾರಿ ಮಾಡಿದೀವಿ ಅಂತ. ಅದು ನಾನು ಹೇಳ್ತಾ ಇದ್ದೀನಿ ತಮ್ಮ ಮುಖೇನ. ಈ ಸರಿ ಒಳ ಮೀಸಲಾತಿ ಜಾರಿ ಮಾಡಿದಂತರು ಸಹ ಅಂದ್ರೆ 8/5/2026 ಅದ್ರದೆಲ್ಲ ನಾನು ಸಾಫ್ಟ್ ಕಾಪಿ ಮಾತ್ರ ಹಂಚ್ಕೋತೀನಿ. ಆಮೇಲೆ 8/5/2026 ಸರ್ಕಾರ 5.25 ಮಾದಿಗರಿಗೆ, 5.25% ವಲಯರಿಗೆ, 4.50 ಗೋವಿಂದ ಅಂಬಾನಿ ಪರಮಪರ್ಶೆಗೆ ಅಂತ 15% ಡಿವೈಡ್ ಮಾಡಿದ್ದಾರೆ. ಆ ಡಿವೈಡ್ ಮಾಡಿದಂಥದ್ದು ಸಹ ಮಾದಿಗ ಸಮಾಜದ ಪಾಲಿಗೆ ಈ ಸರ್ಕಾರ ಬರೆದಿರಂತ ಒಂದು ಮರಣ ಶಾಸನ ಅಂತ ತಪ್ಪ.